ಇನ್ನು ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಇದೀಗ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರೇ ಮಾಡ್ತಾ ಇರುವಂತಹ ಪ್ರತಿಭಟನೆ ಇದು. ಜಂಗಮಕೋಟೆ ಹೋಬಳಿ ರೈತ ಪರ ಹೋರಾಟಗಾರರ ಪ್ರತಿಭಟನೆ ಇಲ್ಲಿ ನಡೀತಾ ಇದೆ. ಇನ್ನು ಕೆಐಎಡಿಬಿ ಜಮೀನುಗಳ ಅಂತಿಮ ದರ ಪಟ್ಟಿ ನಿಗದಿಪಡಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಬರುವ ತ್ಯಾಜ್ಯ ನೀರನ್ನ ಮೂರನೇ ಹಂತ ಶುದ್ಧೀಕರಣಕ್ಕಾಗಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆನೇ ಮಾಡ್ತಾ ಇರುವಂತಹ ಅನಿರ್ದಿಷ್ಟಾವಧಿ ಧರಣಿ ಇದು. ಇನ್ನು ಧರಣಿಗೆ ರೈತ ಪರ, ಕನ್ನಡ ಪರ, ದಲಿತ ಪರ ಹಾಗೂ ಸಂಘಟನೆಗಳಿಂದ ಬೆಂಬಲ ಸಿಗುತ್ತಾ ಇದೆ. ಎರಡನೇ ದಿನವೂ ಕೂಡ ಮುಂದುವರಿತಾ ಇದೆ ಪ್ರತಿಭಟನೆ ಹಾಗೂ ಈ ಧರಣಿ. ಸಮಸ್ಯೆ ಬಗೆಹರಿಸುವವರೆಗೂ ಕೂಡ ಧರಣಿ ಮುಂದುವರಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರೈತರು. ಬಹಳಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆಯೇ ಪ್ರತಿಭಟನೆ ಮಾಡಲಾಗ್ತಾ ಇದೆ ರೈತರೆಲ್ಲರೂ ಸೇರಿ.